ಈ ಥರ ಎಷ್ಟೊಂದು ಕಲರ್ ಪೆಟಲ್ಸನ್ನು ತಗೊಂಡು ಒಂದು ಹಾರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ಎಷ್ಟೊಂದು ಹಾರಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನನಗೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ 5 ಕಲರು ಪೆಟಲ್ಸನ್ನು ತಗೊಂಡಿದ್ದೀನಿ. ಇದರಿಂದ ತೋಮಾಲೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಥರ 2 ಇಂಚ್ ಉದ್ದ ಮತ್ತು 1 ಇಂಚ್ ಅಗಲ ಇದೆ. ಇದೇ ಅಳತೆದು ಎಷ್ಟೊಂದು ಹಾರಗಳನ್ನು ತೋರಿಸಿದ್ದೀನಿ. ಒಂದು ಅಳತೆದು ಪೆಟಲ್ಸ್ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟೊಂದು ಥರದ್ದು ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ಈಗ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಈಸಿ ಫೋಲ್ಡ್ ಇದು ಫ್ರೆಂಡ್ಸ್. ಇಷ್ಟೇ, ಮಿಡ್ಲಲ್ಲೇ ಚುಚ್ಚಬೇಕು. ಇಷ್ಟಾದಮೇಲೆ ಒಂದು ಮಣಿ ಹಾಕ್ಕೋಬೇಕಾಗತ್ತೆ. ಮಧ್ಯೆ ಮಧ್ಯೆ 5 ಹಾಕ್ಕೊಂಡು ಒಂದೊಂದು ಮಣಿ ಹಾಕ್ಕೋಬೇಕು. ಒಂದು ಮೀಟ್ರ್ ಹಾರ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ಉದ್ದ ದಾರನ ತಗೊಂಡಿದ್ದೀನಿ. ಇದನ್ನು ಹಿಂಗೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಹೋಗ್ತೀನಿ. ಈ ಥರ ಎಲ್ಲ ಕಲರು ಹಾಕ್ಕೊಂಡು ಹೋಗ್ತೀನಿ. ಗ್ರೀನು ಎಲ್ಲೋ ಹಾಕಿದ್ದೀನಿ. ಅದೇ ಥರನೇ ಆರೆಂಜನ್ನು ಹಾಕ್ತಾಯಿದ್ದೀನಿ. 16 ಪೆಟಲ್ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಅಗಲ ಬೇಕೋ ಈ ಸೈಜು ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಹಾಕ್ಕೋಬೋದು. ಮಧ್ಯೆ ಮಧ್ಯೆ ಮಣಿಗಳನ್ನು ಹಾಕಿದ್ರೆ ಚೆನ್ನಾಗಾಗುತ್ತೆ. ಈಗ ರೆಡ್ ಹಾಕಿದ್ದೀನಿ. ಅದಾದಮೇಲೆ ಮತ್ತೆ ಒಂದು ಮಣಿ ಹಾಕ್ತೀನಿ. ಈಗ ವೈಟು. ಈ ಥರ ಹಾರನ ದೇವಸ್ಥಾನದಲ್ಲಿ ದೇವರಿಗೆ ಹಾಕಿರ್ತಾರೆ, ನೋಡಿದ್ದೀರಾ ಫ್ರೆಂಡ್ಸ್. ಇನ್ನೂ ಅಗಲ ಇರುತ್ತೆ. ಈ ಥರ ಕಲರ್ ಇರುತ್ತೆ, ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಮತ್ತು ಗ್ರೀನ್ ಹಾಕಿದ್ದೀನಿ. ಇದೇ ಥರ ಮತ್ತೀಗ ಎಲ್ಲೋ, ಆರೆಂಜು, ರೆಡ್ಡು, ವೈಟು ಹಾಕ್ಕೊಂಡು ಹೋಗ್ತೀನಿ. ಈ ಥರ ಹಿಂಗೆ ಕುತ್ಕೊಂಡು ಮಾಡಿದ್ರೆ ಕಂಫರ್ಟೇಬಲ್ ಇರುತ್ತೆ ಫ್ರೆಂಡ್ಸ್.
ಇದು 1 ಮೀಟರಷ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ತುದಿನಲ್ಲಿ ಕುಚ್ಚು ಮಾಡೋದನ್ನು ತೋರಿಸ್ತೀನಿ. ಈ ಥರ ತುದಿನಲ್ಲಿ ಒಂದು ಮಣಿ ಹಾಕಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಒಂದೊಂದೇ ಪೆಟಲನ್ನು ಹಾಕ್ತೀನಿ. ಅಷ್ಟು ಕಲರಿಂದು 3 ಪೆಟಲನ್ನು ಹಾಕ್ತಾ ಇದ್ದೀನಿ. ಸೇಮ್ ಫೋಲ್ಡಿಂಗು, ಯಾವ್ಯಾವ ಕಲರ್ ಎಲ್ಲೆಲ್ಲಿ ಪ್ಲೇಸಿಂಗ್ ಬೇಕೋ ಆ ಥರ ಮಾಡಿಕೊಂಡ್ರೆ ಆಯಿತು. ಹಿಂಗೆ ಹಾಕ್ಕೊಂಡು ಈ ಥರ ವೈಟ್ ಮಣಿ ಸ್ವಲ್ಪ ದೊಡ್ಡದು ಇರೋದನ್ನು ಒಂದು, ಗೋಲ್ಡ್ ಕಲರ್ ಮಣಿಯನ್ನು ಒಂದು, ಇದೇ ಥರ 4 ಮಣಿನ ಹಾಕ್ಕೋತೀನಿ. ಫಸ್ಟಿಂದು 5 ಹಾಕ್ಕೋಬೇಕು, ಆಮೇಲಿಂದು 4 ವೈಟ್ ಮಣಿನ ಹಾಕ್ಕೋಬೇಕು. ಒಂದು ಜಾಸ್ತಿ ಇಟ್ಕೊಂಡಿರಬೇಕು ಫಸ್ಟಿಂದರಲ್ಲಿ. ಲಾಸ್ಟಲ್ಲಿ ಒಂದು ಗೋಲ್ಡ್ ಮಣಿಯನ್ನು ಹಾಕಿ ಈ ಥರ ರೆಡಿ ಮಾಡ್ಕೋಬೇಕು. ನಾನು ಇದನ್ನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟಿಂದ ಒಂದಕ್ಕೆ 5 ಮಣಿನ ಹಾಕ್ಕೊಂಡಿದ್ದೀನಿ, ಆಮೇಲಿಂದೆಲ್ಲ 4 ಹಾಕಿ ಇದು ಒಂದರಲ್ಲೇ ಎಲ್ಲದನ್ನು ಪೋಣಿಸಿದ್ದೀನಿ ಹಿಂಗೆ. ಆವಾಗ ಇದು ಈ ಥರ ಕುಚ್ಚು ರೆಡಿ ಆಗುತ್ತೆ. ಅದಕ್ಕೆ ಇನ್ನೊಂದು ಸರಿ ಹಿಂಗೆ ಅದೇ ಮಣಿನಲ್ಲೇ ಹಾಕಿ ತೆಕ್ಕೊಂಡ್ರೆ ಲಾಕ್ ಆಗುತ್ತೆ. ಈಗ ಇದನ್ನು ಮೇನ್ ಹಾರಕ್ಕೆ ಈ ಥರ ಜೋಡಿಸಿ ಕಟ್ಟಿಬಿಡ್ಬೇಕು. ಟೈಟಾಗಿ ಗಂಟು ಹಾಕ್ಕೊಂಬಿಟ್ರೆ ರೆಡಿ ಆಗುತ್ತೆ. ಚೆನ್ನಾಗಿರೋ ಹಾರಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಲ್ವಾ ಫ್ರೆಂಡ್ಸ್. ನೋಡಿ, ನಿಮ್ಮದೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿದ್ರೆ ನಾನು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ಬರುತ್ತೆ ನೋಟಿಫಿಕೇಷನ್ನು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ತೋಮಾಲೆ ಇದು ದೇವರಿಗೆ ಈ ಥರದಿಂದ ಹಾಕ್ಬೋದು. ಇದು ಹಿಂದ್ಗಡೆ ಕುತ್ತಿಗೆಗೆ ಬರುತ್ತೆ, ಇದು ಇಲ್ಲಿ ಕೆಳಗಡೆ ಹಿಂಗೆ ಜೋಲ್ತಾ ಇರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? पाणिभ्या परिपूर्णरत्नचषकं रक्तोत्परं बिभ्रति सौम्यां रत्नघटस्थरक्तचरणां ध्यायेत् परामम्बिकां सौम्यां रत्नघटस्थरक्तचरणां ध्यायेत् इच्छाशक्ति ज्ञानशक्ति क्रियाशक्ति स्वरूपिणी श्री ललिता महात्रिपुरसुंदरी भट्टारिकायै नमः। अनलात्मिका श्री पंचदुर्गायै नमः।